ಸ್ವಾಮಿ ಶರಣು. ಎಲ್ಲರಿಗೂ ನಮಸ್ಕಾರ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಾಮಿ. ಇವತ್ತು ತಾರೀಕು ಬಂದು ಜನವರಿ 4ನೇ ತಾರೀಕು. ನಿನ್ನೆ ಸಾಯಂಕಾಲ ಎಲ್ಲ ಕೆಲಸ ಮಾಡಿಸಿ ಶೋರೂಮ್ ಹತ್ರ ಗಾಡಿ ಬಿಟ್ಟೋಗಿ ಮಾಲೆ ಹಾಕ್ಸ್ಕೆ ಬರೋಣ ಅಂತೇಳಿ ಅಲ್ಲೇ ಸನ್ನಿಧಾನಕ್ಕೆ ಹೋಗಿದ್ವಿ ಸ್ವಾಮಿ. ಅಲ್ಲೇ ದೇವಸ್ಥಾನದಾಗಿದ್ದು ಮಾಲೆ ಹಾಕ್ಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು. 6:15 7 ಗಂಟೆ ಆಯ್ತು ನಾನು ಗಾಡಿ ಬಿಡೋಷ್ಟೊತ್ತಿಗೆ. ಸೀದಾ ಅವ್ರು ಪಾರ್ಟಿಗಳು ಬೇರೆ ಅರ್ಜೆಂಟ್ ಮಾಡ್ತಿದ್ದಾರೆ, ಗಾಡಿ ಬರಲಿಲ್ಲ ಅಂತೇಳಿ ನಾವು ಏನೋ ಒಂದು ಹೇಳಿ ನಿಲ್ಲಿಸಿದ್ವಿ. ಯಾಕಂದರೆ ನಾವು ಹಾಕ್ಸ್ಕೊಂಡ್ಲೇಬೇಕಲ್ಲ ಸ್ವಾಮಿ, ಅದಕ್ಕೆ ಅವ್ರು ಕಾಯ್ತಾರೆ ಅಂತೇಳಿ ನಿಲ್ಲಿಸಿದ್ವಿ ಗಾಡಿ ಊರಾಗೆ ದುರ್ಗದಲ್ಲಿ ಶೋರೂಮಾಗಿ ಕೆಲಸ ಮಾಡಿ. ಬೆಳಗ್ಗೆ ಬಿಟ್ಟು ಅಲ್ಲೇ ಇವಾಗ ಎಲ್ಲಿದ್ದೀನಿ ಅಂದರೆ ದಾಬಾಸ್ಪೇಟೆಗಿದ್ದೀನಿ ನಾನು. ಅಲ್ಲೇ ದಾಬಾಸ್ಪೇಟೆಯಿಂದ ಯಾವ್ದು ಸ್ವಾಮಿ ಇದು ಕೋಲಾರಿಗೆ ರೋಡ್ ಹೋಗುತ್ತಲ್ಲ, ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಬಿದ್ರಳ್ಳಿ ರಾಂಪುರ ಅಂತ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿರೋದು. ಏರ್ಪೋರ್ಟ್ ಹಿಂದ್ಗಡೆ ಬರುತ್ತೆ ಅದು. ನಮಗೆ ರಾತ್ರಿ ಫೋನ್ ಮಾಡಿ ಕೇಳಿದರೆ ಕನ್ಫ್ಯೂಸ್ ಆಗಿಬಿಟ್ಟು ಬಾನಸವಾಡಿಗೆ ಬರ್ರಿ ಅಂತೇಳಿ. ಅವಾಗ ಹೇಳಿದ್ವಿ, ಸ್ವಾಮಿ ಏನು ಸ್ವಾಮಿ ಇದು ಆ ಬಿದ್ರಳ್ಳಿ ಅಂತ ತೋರಿಸ್ತೈತೆ, ನೀವು ನೋಡಿದರೆ ಇದು ಬಾನಸವಾಡಿಗೆ ಬರ್ರಿ ಅಂದರೆ ಅವಾಗ ಪಾರ್ಟಿ ನಂಬರ್ ಕೊಟ್ಟರು, ಬೆಂಗಳೂರು ಪಾರ್ಟಿ ನಂಬರು. ಪಾರ್ಟಿ ಹತ್ರ ರಾತ್ರಿ ಮಾತಾಡಿ ಲೊಕೇಶನ್ ಹಾಕ್ಸ್ಕೊಂಡ್ವಿ. ಇನ್ನು ಅನ್ಲೋಡ್ ಆದಮೇಲೆ ಏನು ಕಿರಿಕಿರಿ ಆಯ್ತೋ ಗೊತ್ತಿಲ್ಲ ಸ್ವಾಮಿ. ಅಲ್ಲ ಅದೇನಾಗುತ್ತೆ ಅಂತ ನೋಡೋಣ. ಒಂದು 18-19 ಬಾಕ್ಸ್ ಅಂತೂ ಡ್ಯಾಮೇಜ್ ಬಂದಿದ್ದಾವೆ. ಅನ್ಲೋಡ್ ಮಾಡೋದಕ್ಕಿಂತ ಫಸ್ಟೇ ಎಲ್ಲ ವೀಡಿಯೋ ಮಾಡ್ಕೊಂಡು ಈ ಥರ ಲೋಡ್ ಮಾಡಿದ್ದಾರೆ ಅಂತೇಳಿ ವೀಡಿಯೋ ಮಾಡ್ಕೊಂಡು ಅನ್ಲೋಡ್ ಮಾಡಿಸೋದು. ಯಾಕಂದರೆ ಮಾಲ್ಗೆ ಇನ್ಸೂರೆನ್ಸ್ ಇರುತ್ತೆ, ಅವರು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊತಾರೆ. ಹಂಗಾದ್ರೆ ನಮ್ಮ ಬಾಡಿಗೆ ಕಟ್ ಮಾಡೋಣ ಅಂತ ನೋಡ್ತಾರೆ. ನಾವು ಬಾಡಿಗೆ ಎಲ್ಲ ಅಡ್ವಾನ್ಸ್ ಎಲ್ಲ ಅಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಅಲ್ಲಿ ಹೋದ್ಮೇಲೆ ನೋಡೋಣ ಏನಾಗುತ್ತೆ ಏನು ಅಂತೇಳಿ. ಇನ್ನೊಂದು ಗಂಟೆ 1.5 ಗಂಟೆಗೆ ರೀಚ್ ಆಗ್ತೀನಿ. ಅಲ್ಲೋಗಿ ಸಿಗೋಣ ಬಂದು. ಸ್ವಾಮಿ ಹೇಳೋದು ಮರ್ತಿದ್ದೆ, ನಮ್ಮ ಕಂಡಕ್ಟ್ರು ಸ್ವಾಮಿ ಬಂದಿದ್ರಲ್ಲ, ಆ ಸ್ವಾಮಿಗೆ ದುಡ್ಡು ಕೊಟ್ಟು ಗಾಡಿ ಹತ್ರ ಇರೋ ನಾನು ಹಿಂಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಗಾಡಿ ಹತ್ರನೇ ಬಂದಿಲ್ಲ ಸ್ವಾಮಿ. ಫೋನೇ ಎತ್ತಂಗಿಲ್ಲ. ಗಾಡಿ ಅನ್ಲೋಡ್ ಮಾಡ್ಬರೋ ತಕ್ಕ ನಾನು ದುಡ್ಡು ಕೊಡಬಾರ್ದಾಗಿತ್ತು. ಬಿಡು ಅಂತೇಳಿ ಕೊಟ್ಟೆ ಸ್ವಾಮಿ. ಅನ್ಲೋಡ್ ರಾತ್ರಿ ಹೋಗೋಣ ಬಿಡು ಅಂತೇಳಿ. ನಾನು ಯೂನಿಫಾರಮ್ ತಗೋಬೇಕು ಅಂತೇಳಿ ಕಾಲೇಜ್ ಯೂನಿಫಾರಮ್ ತಗೋಬೇಕಂತ ಕೊಟ್ಟೆ ದುಡ್ಡು. ಆದರೆ ಆ ಸ್ವಾಮಿ ಓಡಾಕ್ಬಿಟ್ಟತೆ. ಫೋನ್ ಮಾಡಿದರೆ ಫೋನು ಎತ್ತಂಗಿಲ್ಲ, ಏನಿಲ್ಲ. ಈಗ ಫಸ್ಟಿಗೆ ಹೇಳ್ಬೇಕು ಸ್ವಾಮಿ, ನಾವು ಬರೋಲ್ಲ, ಬೇರೆಯವ್ರು ನೋಡ್ಕೇಳ್ರಿ ಅಂತೇಳಿ. ನಾನು ಅದ್ರಾಗೂ ಒಂದು ದಿವಸ ಗಾಡಿ ನಿಲ್ಲಿಸಿ ಹೇಳಿದ್ದೀನಿ, ನಾಳೆ ಸಾಯಂಕಾಲ ಹೋಗೋಣ, ಹಿಂಗೆ ಮಾಲ್ಯಕ್ಕೆ ಬರ್ತೀನಿ, ಅಲ್ಲೇ ಬೆಂಗಳೂರಿಂದ ಏನನ್ನ ಲೋಡ್ ಮಾಡಿದ್ರಾತು ಅಂತಂದು. ಹ್ಞೂ ಅಂತೇಳಿ ಆ ಸ್ವಾಮಿ ದುಡ್ಡು ಹಾಕ್ಸ್ಕೊಳೋ ತಕ್ಕನ ಒಂಥರ ಹೇಳಿ ದುಡ್ಡು ಹಾಕ್ಸ್ಕೊಳೋವ್ರಿಗೆ ಚೆನ್ನಾಗಿ ಮಾತಾಡತ್ತೆ. ದುಡ್ಡು ಹಾಕಿ ಇಮಿಡಿಯೇಟ್ಲಿ ಫೋನ್ ಮಾಡಿದರೆ ಫೋನೇ ರೆಸ್ಪಾನ್ಸ್ ಮಾಡೋಂಗಿಲ್ಲ ಸ್ವಾಮಿ. ಫಸ್ಟ್ಗೆ ಹೇಳ್ಬಿಡ್ಬೇಕು, ನಾವೇ ನಿಮಗೆ ಸಾಲ ಕೊಟ್ಟು ಇಟ್ಕೊಂಡಿರಲ್ಲ, ಬರ್ತೀನಿ ಇಲ್ಲ ಬರೋಲ್ಲ ಅಂತೇಳಿ ಕಂಡೀಷನಾಗಿ. ನಾವು ಬರೋಲ್ಲ ಅಂದ್ಬಿಟ್ರೆ ನಾವು ಬೇರೆ ಡ್ರೈವರ್ಗೆ ನೋಡ್ಕೊಂಬಿಡ್ತೀವಿ. ಆ ಸ್ವಾಮಿ ಹಂಗಲ್ಲ ಸ್ವಾಮಿ. ದುಡ್ಡು ಬರ್ತೀನಿ ಅಂತೇಳಿ ದುಡ್ಡು ಇಸ್ಕೊಂಡು ಇವಾಗ ಕೈ ಎತ್ಬಿಡ್ತಾ ಸ್ವಾಮಿ. ನಾನು ರಾತ್ರಿ ನೈಟು ಗಾಡಿ ಹತ್ರ ಐದಾನೇನೋ ಅಂತ ಎಷ್ಟು ಫೋನ್ ಮಾಡಿದ್ರು ಫೋನೇ ಎತ್ತಲಿಲ್ಲ. ಬಿಡೋ ಗಾಡಿ ಕೊಟ್ಕೊಂಡಂತ ಬೆಳಿಗ್ಗೆ ಬಂದು ನೋಡಿದರೆ ಬೆಳಿಗ್ಗೆ ಗಾಡಿಗೂ ಇರಲಿಲ್ಲ, ಫೋನೇ ಎತ್ತಿಲ್ಲ. ಇನ್ನೊಂದ್ಸಲಿ ಬಂದಾಗ ಹೇಳೋಣ. ಇವಾಗ ಇಲ್ಲಿಗೆ ಬಿಟ್ಬಿಡೋಣ, ಮತ್ತೆ ಫೋನೇ ಮಾಡೋದು ಬೇಡ. ಹೋದ್ರೆ ಹೋಗಲಿ, ಇನ್ನೂ ಬರ್ತಾರೆ ಇದು ಯಾರನ್ನ ಆಸಕ್ತಿ ಇದ್ದಾರೋ ಅಂಥವ್ರಿಗೆ ಬಿಟ್ಟು. ಪಾಪ ಇನ್ನೊಬ್ಬ ಸ್ವಾಮಿ ಐತೆ, ಆ ಸ್ವಾಮಿ ತಿಪ್ಪೇಸ್ವಾಮಿ ಅಂತೇಳಿ ಆ ಸ್ವಾಮಿ ಹೆಸರು. ಫೋನ್ ಮಾಡಿದ್ರು ಮೊನ್ನೆನೇ ಬರ್ತೀನಂತಂದು. ಆ ಸ್ವಾಮಿ ಯಾವುದೋ ಚಳ್ಳಕೆರೆ ಗಾಡಿಗೆ ಟೈರ್ ಬಿಚ್ಚಿ ಸಾಕಾಗ್ಬಿಟ್ಟಂತೆ. ಅದಕ್ಕೆ ಆ ಸ್ವಾಮಿನ ಕರ್ಕೊಂತೀನಿ. ಇವಾಗ ಇಲ್ಲೇ ಬೆಂಗಳೂರಿಗೆ ಬರೋಕ್ಕೆ ಹೇಳ್ತೀನಿ ನಾನು. ಬೆಂಗಳೂರಿಲ್ಲ ತುಮಕೂರಿನಾಗ ಏನಾರು ಲೋಡ್ ಮಾಡಿದ್ರೆ ಅಥವಾ ಫಸ್ಟ್ ಹೋಗಿ ಅನ್ಲೋಡ್ ಮಾಡೋದು ಬನ್ನಿ. ಟೈಮ್ 10:30 ಆಗ್ಬಿಡ್ತು ಸ್ವಾಮಿ. ಬರೋ ಅಷ್ಟೊತ್ತಿಗೆ ಬೇಗ ಆಗಿದ್ರೆ ಬೇಗ ಬರ್ತಿದ್ದೆ. ಒಟ್ಟು ಅನ್ಲೋಡ್ ಮಾಡ್ತಾರೆ. ಯಾಕಂದರೆ 4 ದಿವಸ ಆಗಿದೆ ಲೋಡ್ ಮಾಡಿ. ಇವತ್ತಿಗೆ ಅವ್ರು ಅನ್ಲೋಡ್ ಮಾಡಲೇಬೇಕು ನಮಗೆ ಗಾಡಿನ. ನೋಡಿ ವಾತಾವರಣ ಹೆಂಗೆ ಕಾಣ್ತಿದೆ, ಸೂಪರಾಗಿ ಕಾಣ್ತಿದೆ ನೋಡಿ. ಮುಂದೆ ವಾತಾವರಣ ಹಿಂಗೆ ಸಾಕು. ಅಲ್ಲೇ ಬಿಸಿಲಾಗ್ಬಿಟ್ಟೆ. ಬಿಸಿಲಾದರೆ ನಮ್ಮ ಕರ್ನಾಟಕ ಬಿಸಿಲು ಕಾಣೋದಿಲ್ಲ. ನಮ್ಮ ಕರ್ನಾಟಕ ಎಲ್ಲದಕ್ಕೂ ಕರೆಕ್ಟ್ ಇರುತ್ತೆ. ಅನ್ಲೋಡ್ ಆದರೆ ಬೇಗ ಚೆನ್ನಾಗೈತೆ. ನಾವು ಬರಬೇಕಾಗಿತ್ತು, ಆದರೆ ನಮ್ಮದು ಕೆಲಸ ಮುಗಿದಲ್ಲ ನಾವು ಬರೋಲ್ಲ. ಈಗ ನಾವು ಬೇಗ ಹೋದ್ರೂ ಅವ್ರ ಕೆಲಸ ಮುಗಿದಲ್ಲೇ ಅವ್ರು ಅನ್ಲೋಡ್ ಮಾಡಲ್ಲ. ಹಾಗೆ ನಮ್ಮದು ಅವ್ರ ಟೈಮ್ ಇದ್ದಾಗ ಅವ್ರದ್ದು, ನಮ್ಮ ಟೈಮ್
ನಮ್ಮ ಟೈಮ್ ಇದ್ದಾಗ ನಾವು ಕಾಯ್ಬೇಕು, ಅವ್ರ ಟೈಮ್ ಇದ್ದಾಗ ಅಲ್ಲ, ನಮ್ಮ ಟೈಮ್ ಇದ್ದಾಗ ಅವ್ರು ಕಾಯ್ಬೇಕು, ಅವ್ರ ಟೈಮ್ ಇದ್ದಾಗ ನಾವು ಕಾಯ್ಬೇಕು. ಇಷ್ಟೇನೆ. ಇನ್ನೊಂದು 50 ಕಿಲೋಮೀಟ್ರ್ ಹೋಗಿ ಈ ರೋಡ್ ಇಳಿಬೇಕು. ಕೋಲಾರ ರೋಡ್. ಇನ್ನೊಂದು ದೊಡ್ಡಬಳ್ಳಾಪುರಗೂ ಬಂದಿಲ್ಲ. ಅಲ್ಲಿ ಫಾಸ್ಟ್ ಫುಡ್ ಸಿಕ್ತು. ಅಡುಗೆ ಇನ್ನೇನು ಮಾಡ್ಕೊಳ್ಳೋದು ಅಂತೇಳಿ ಒಂದು ಪ್ಲೇಟ್ ಇಡ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಊಟ ಮಾಡಿ ನೋಡೋಣ ಡಿಸ್ಪ್ಲೇ ಯಾವಾಗ ಅನ್ಲೋಡ್ ಮಾಡ್ತೀವಿ ಅಂತಾರೆ. ಫಸ್ಟ್ ಅಲ್ಲಿಗೆ ಹೋಗಿ ಬಂದು ಇನ್ನೂ 1.5 ಗಂಟೆ ಬೇಕಾಗಿ ಹೋಗ್ತದೆ. ಇಂದ ಇಳಿದು ಏರ್ಪೋರ್ಟ್ ರೋಡಿಗೆ ತಗೊಂಡು ಬಂದೆ. ಏರ್ಪೋರ್ಟ್ ಅಲ್ಲಿ ಕಾಣ್ತಿದೆ. ಇದೇನೋ ಓಕೆ. ಆಯ್ತಾಯ್ತು ಸ್ವಾಮಿ, ಹಂಗೆ ಹೋಗ್ತೀನಿ. ನೀವು ಹೆಂಗೆ ಹೇಳ್ತೀರ ಹಂಗೆ ಹೋಗೋದು ನಾನು. ಯಾಕಂದರೆ ನನಗೆ ಗೊತ್ತಿಲ್ಲ ಅಲ್ಲ, ನೀವೇ ಕರ್ಕೊಬಂದ್ರಿ ಈ ದಾರಿಲಿ ನಾನು ಇದೇ ಫಸ್ಟ್ ಬಂದಿರೋದು. ಇದು ವೈಟ್ ಫೀಲ್ಡು ಕನಕಪುರ ಹೋಗುತ್ತಂತೆ. ನಾವು ಮೊದಲು ಮಾಲೂರಿಂದ ಕಟ್ಟಿಗೆ ತುಂಬ್ಕೊಂಡು ಹೋಗ್ತಿದ್ವಿ. ಅದು ಎಲ್ಲಿ ಅಂತಂದ್ರೆ ಗೊತ್ತಿಲ್ಲ. ಓಕೆ, ಸೀದಾ ಹೋಗೋಣ. ಬೂದಿಗೆರೆ ರೈಟಿಗೆ ತಗೊಂಡ್ರೆ ಏರ್ಪೋರ್ಟ್ ಹೋಗುತ್ತಂತ ಸ್ವಾಮಿ. ಏರ್ ಸ್ಟಾಪ್ ಪಾರ್ಕ್ ಅಂತ ಇದೆ ನೋಡಿ. ಇದು ಪಾರ್ಕಿಂಗ್ ಇನ್ನೂ ರೆಡಿ ಮಾಡಿ. ಇದೆಲ್ಲ ಲೈನ್ ಏರ್ಪೋರ್ಟಿಗೆ ಅನ್ಸುತ್ತೆ ಹೋಗಿರೋದು. ಇಲ್ಲಿಂದ ಇತ್ಲಾಗಿಲ್ಲ. ಮುಂದೆ ಹೋಗೋಣ ಬನ್ನಿ. ಸ್ಟ್ರೈಟ್ ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕಂತೆ. ಗೂಗಲ್ ಸ್ವಾಮಿಯರು ಹೇಳ್ತಿದ್ದಾರೆ, ಹೋಗೋಣ. ಅಲ್ಲಿ ಹೋಗಿ ಎಷ್ಟು ಅನ್ಲೋಡ್ ಆಗ್ತದೋ ಇಲ್ಲ ಏನೋ. ನಾಳೆ ಬೇರೆ ಭಾನುವಾರ ರಜಾ. ಅಯ್ಯೋ ಸ್ವಾಮಿ, ಲೇಟ್ ಆಗ್ಬಿಡ್ತು. ಫೋನ್ ಮಾಡಿ ಹೇಳಿದ್ದೀನಿ, ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 10 ನಿಮಿಷ ಬೇಡ, 1/4 ಗಂಟೆ ಪ್ಯಾಕ್. ಇದು ಅವ್ರು ಕಳಿಸಿರೋ ಲೊಕೇಶನ್ ಮುಟ್ಬಿಡೋಣ ಬನ್ನಿ. ಬಂದ್ವಿ ಅನ್ಲೋಡ್ ಮಾಡೋಕ್ಕೆ. ಇವರಲ್ಲೇ ಡ್ಯಾಮೇಜ್ ಬಂದಿದೆ ಅಂತಾರೆ. ಪ್ಯಾಕಿಂಗ್ ಎಲ್ಲ ಲೂಸ್ ಆಗೈತೆ. ನಮ್ದೇನು ತಪ್ಪಿಲ್ಲ ನೋಡಿ ಸರ್. ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಲೋಡ್ ಮಾಡ್ಬೇಕು. इसमें हमारा गलती क्या है? मेरे को आपको तो नहीं है. हाँ क्या क्या चाय बाती नहीं है रे. ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡ್ರಿ ಸ್ವಾಮಿ. ಒಂದು 4-5 ಲೈನ್ ನಿಲ್ಲಿಸಿದ್ದಾರೆ. ಇಲ್ಲಿ ಸೈಡಿಗೆ ಇಟ್ಟಿರೋವೆಲ್ಲ ಡ್ಯಾಮೇಜ್ ಬಂದರೆ ಇವು 1, 2, 3, 4. ಮುಂದೆ ಇನ್ನು ನಿಲ್ಲಿಸಿರೋ 4-5 ಲೈನ್ ಇದ್ದಾವೆ. 3 ಗಂಟೆ ಆಗತ್ತೆ. 3:15 ಸಾಯಂಕಾಲದಷ್ಟೊತ್ತಿಗೆ ಆಗ್ಬೋದು. ಆ ಸೈಡಿಗೆ ನಿಲ್ಲಿಸಿರೋವು ಧೂಳು, ಈ ಕಡೆ ನಿಲ್ಲಿಸಿರೋದೆಲ್ಲ ಡ್ಯಾಮೇಜ್ ಬಂದವೆ. ಇವರೆಲ್ಲ ಬಳ್ಳಾರ್ಯರು. ಆಯ್ ಮಾಡ್ರಿ, ಎಲ್ಲ ಬಳ್ಳಾರ್ಯಾರು ನೋಡ್ರಿ. ಇವರೆಲ್ಲ ಬಳ್ಳಾರಿಂದ ಬಂದು ಇಲ್ಲೇ ಇದ್ದಾರೆ. ಫಸ್ಟ್ನೇ ಪೂಜೆ ಇಲ್ಲೇ ಆಗ್ಬಿಡ್ತು ಶೆಡ್ನಾಗೆ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿಗೆ ಸನ್ನಿಧಾನ ಐತೆ, ಅಲ್ಲಿಗೆ ಹೋಗೋಣ ಅಂತ ಇದ್ದೆ ಸಮಯ. ಬೇಗ ಖಾಲಿಯಾಗಿದ್ದರೆ, ಯಾಕಂದ್ರೆ ನಾವು ಬಂದಿದ್ದೆ ಇಲ್ಲಿಗೆ ಬರೋಷ್ಟೊತ್ತಿಗೆ 12:30 ಆಗಿತ್ತು. ಲೇಬರ್ ಬಂದು 2 ಗಂಟೆಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಇಲ್ಲೇ ಎಲ್ಲ ನೋಡಿದ್ದು ಅವಾಗಲೇ ಬಂದೇಟಿಗೆ ನೀರೆಲ್ಲಿ ಬರ್ತವೆ ಏನು ಎತ್ತ ಅಂತೇಳಿ. ಇಲ್ಲಿ ನೀರಿಗೆಲ್ಲ ಬರೋ ಸ್ವಾಮಿ. ಇವಾಗ ಮಡಿ ಮಾಡ್ಕೊಂಡು ಟೈಮ್ ಆಗ್ತಲ್ಲ 7 ಗಂಟೆ. ಮಡಿ ಮಾಡ್ಕೊಂಡು ಪೂಜೆ ಫಸ್ಟ್ನೇ ಪೂಜೆ ಇಲ್ಲೇ ಗಾಳಿ ಶೆಡ್ನಾಗ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ಕೊಂತಿದ್ದೆ. ಅವೆಲ್ಲ ಪೂಜೆ ಐಟಮ್ ಎಲ್ಲ ತಗೊಂಡಿದ್ದೀನಿ. ಗಂಧ ಹಚ್ಕೊಂಡು ಪೂಜೆ ಮಾಡಿ ಸಿಗೋಣ ಆಮೇಲೆ ಬನ್ನಿ. ಪೂಜೆ ಎಲ್ಲ ಆಯ್ತು. ಇವಾಗ ಇದು ಟೈಲ್ಸ್ ಡ್ಯಾಮೇಜ್ ಬಂದಿದ್ದಾವೆ 20 ಬಾಕ್ಸು. ಅದನ್ನ ಲೆಕ್ಕ ಮಾಡ್ಕೊಂಡು ಫೋಟೋ ಹೊಡ್ಕೊಂತ ಎಲ್ಲಿ ಕರೆದ್ರು ಅವಾಗಲೇ ಪೂಜೆ ಮಾಡ್ತೀನಿ ಬರ್ತೀನಿ ನಡಿ ಅಂತ ಹೇಳಿದ್ರು. ಫಸ್ಟ್ನೇ ಪೂಜೆ ಇಲ್ಲೇ ಶೆಡ್ನಾಗ ಆಗ್ಬಿಡ್ತು. ಹೋಗಿ ನೋಡೋಣ ಬನ್ನಿ ಟೈಲ್ಸ್ ಎಷ್ಟು ಡ್ಯಾಮೇಜ್ ಬಂದುತ್ತೆ ಏನೋ ಎತ್ತ ಅಂತೇಳಿ ತೋರಿಸ್ತೀನಿ ನಿಮಗೆ. ಒಂದು 18 ಬಾಕ್ಸ್ ಬಂದವಲ್ಲ ಸ್ವಾಮಿ. ನೋಡಿ ಸ್ವಾಮಿ, ಡ್ಯಾಮೇಜ್ ಬಂದ್ರೆ 20 ಬಾಕ್ಸ್ ಬಂದಿದ್ದಾವೆ. ಗಾಡಿ ಒಳಗೆ ಫುಲ್ ಕಸ ಬಿಟ್ಬಿಟ್ಟಿದ್ದಾರೆ. ಹೊರಕ್ಕೆ ಹೋಗಿ ಎತ್ತಾಕ್ಬೇಕು ನಾವಿನ್ನ. ಇವಾಗ ಸದ್ಯಕ್ಕೆ ಇಲ್ಲಿಂದ ರಿಸೀವ್ಡ್ ಇಸ್ಕೊಂಡು ಹೋಗೋದೆ.
ಟೋಟಲ್ಲು 18 ಬಾಕ್ಸ್ ಡ್ಯಾಮೇಜ್ ಬಂದು ಸ್ವಾಮಿ. 18 ಬಾಕ್ಸ್ ಬಂದವೆ. ಅಲ್ಲ 18 ಅಲ್ಲ ಸ್ವಾಮಿ, ಬರೀ 18 ಬರ್ತದೆ. 29 ಬಾಕ್ಸ್ ಡ್ಯಾಮೇಜ್ ಬಂದವು. ರಿಸೀವ್ಡ್ನಾಗ ಬರ್ಕೊಟ್ಟಿದ್ದಾರೆ. ಮುಂದೆ ಬಾಡಿಗೆ ಕೊಡ್ಬೇಕಾರೆ ಏನು ಕಿರಿಕ್ ಮಾಡ್ತಾರೋ ಗೊತ್ತಿಲ್ಲ. ರಿಟರ್ನ್ ಪಂಚ್ ಐತೆ, ಅದರಲ್ಲಿ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ ನಮ್ಗೆ ಇಷ್ಟು ಬಾಕ್ಸ್ ಮುಟ್ಟಿದಾವಂತೇಳಿ ಬರ್ಕೊಟ್ಟಿದ್ದಾರೆ ರಿಸೀವ್ಡ್ನಾಗೆ. ಟೋಟಲ್ 1340 ಬಾಕ್ಸ್ ಇದ್ವು. ಅದ್ರಾಗೆ 29 ಬಾಕ್ಸು ಡ್ಯಾಮೇಜ್ ಬಂದಿದ್ದಾವೆ. ರಿಸೀವ್ಡ್ ಬರ್ಕೊಟ್ಟಿದ್ದಾರೆ. ಸೊಳ್ಳೆ ಬಾರಿ ಕಡಿತು ಸ್ವಾಮಿ. ಗಾಡಿ ಹೊರಗೆ ತೆಗಿಬೇಕು. ಹಿಂದೆ ಒಂದು ಬುಲೇರ್ ಐತೆ, ಅದನ್ನ ತೆಗ್ದೇಟಿಗೆ ತೆಗಿಯೋಣ. ಗಾಡಿ ತಗೊಂಡೋಗಿ ರೋಡಲ್ಲಿ ಎಲ್ಲಾದ್ರೂ ಸಿಗೋಣ ಬನ್ನಿ. ಖಾಲಿ ಮಾಡಿ ಬಂದು ಇಲ್ಲೇ ದೇವನಹಳ್ಳಿ ಹತ್ರ ಒಂದು ಸೈಡಿಗೆ ಹಾಕಿದ್ದೆ ನೋಡಿ, ಗುಡ್ಡದ ಹತ್ರ. ಇಲ್ಲೇ ರೋಡ್ ಸೈಡ್ನಾಗ ಒಂದು ಖಾಲಿ ಜಾಗಿತ್ತು. ಅಂದರೆ ಇಲ್ಲೆಲ್ಲ ಗ್ಯಾರೇಜುಗಳದಾವ. ನಮ್ಮ ಹಿಂದ್ಗಡೆ ನೋಡಿ ಇಲ್ಲೆಲ್ಲ ಒಂದು ಯಾವ ರಾಜಸ್ಥಾನ್ ಗಾಡಿಗಳು ನಿಂತಿದ್ವು. ಇಲ್ಲಿ ಪಾರ್ಕಿಂಗ್ ಅಂತಿದ್ದು, ಫ್ರೀ ಪಾರ್ಕಿಂಗು. ನಮ್ಮ ಓನರ್ ಸ್ವಾಮಿ ಇದ್ದು ಇಲ್ಲೇ ಲೋಡಿಂಗ್ ಐತೆ, ಅಲ್ಲೇ ಇರು ಅಂತ ಹೇಳಿದ್ರೆ ಅದಕ್ಕೆ ಬಂದು ಇಲ್ಲಿ ಹಾಕಿದ್ದೆ. ಗಾಡೀಲಿ ಕಸ ನೋಡಿ ಸ್ವಾಮಿ ಎಷ್ಟೊಂದು ಬಿಟ್ಟಿದ್ದಾರೆ. ಟೈಲ್ಸು ಡ್ಯಾಮೇಜ್ ಬಂದರೆ ಅವೆಲ್ಲ ಇಲ್ಲೇ ಇದ್ದಾವೆ. ಹೆಂಗೂ ನಾನು ರಾತ್ರಿ ಅಲ್ಲಿ ಅನ್ಲೋಡ್ ಮಾಡಿದ್ದಾಗೆ ಒಂದು ಬಕೆಟ್ ನೀರು, ಒಂದು ಕ್ಯಾನ್ ನೀರು ತುಂಬಿಸಿಟ್ಕೊಂಡಿದ್ದೆ. ಅದ್ರಾಗೆ ಬೆಳಗ್ಗೆನೇ 5:15 ಎದ್ದು ಮಡಿ ಮಾಡಿ ನಮ್ಮ ವಸ್ತ್ರ ಬಾಡಿ ಮೇಲೆ ಒಣಗಾಕಿದ್ವಿ. ಅಲ್ಲಿದಾವೆ ನೋಡಿ, ಅಲ್ಲಿದಾವೆ ನೋಡಿ, ಒಣಗಾಕಿದ್ವಿ. ಒಣಗಿದಾವೆ. ಇವಾಗ ಒಳಗೆ ತಗೊಬೇಕು. ಫಸ್ಟ್ ಇದನ್ನೆಲ್ಲ ಕಸ ತೆಗಿಯೋಣ ಸ್ವಾಮಿ. ಎಷ್ಟಕ್ಕೊಂದು ಕಸ ಬಿಟ್ಟಿದ್ದಾರೆ. ನಾನು ದೇವನಹಳ್ಳಿಗೆ ಯಾಕೆ ನಿಂತಿದ್ದೀನಿ ಅಂದರೆ, ನಮ್ಮ ಓನರ್ ಸ್ವಾಮಿ ಲೋಡಿಂಗ್ ಐತೆ ಇರು ಅಂತ ಹೇಳಿದರು. ಲೋಡಿಂಗ್ ಎಲ್ಲಿಗಂದರೆ ತುಮಕೂರಿಂದ ನಾಗ್ಪುರಿಗೆ ಒಂದು ಲೋಡ್ ಕನ್ಫರ್ಮ್ ಆಗೋದೈತೆ. ಏನೋ ಐಟಮ್ ಐತಂದು ಸ್ವಾಮಿ, ಮಿಷಿನರಿ ಐಟಮು. ಅದು ಕನ್ಫರ್ಮ್ ಆದರೆ ಅಲ್ಲಿಗೆ ಹೋಗುವಂತೆ, ಇಲ್ಲಾಂದರೆ ಅನಂತಪುರಿಗೆ ಹೋಗುವಂತೆ. ಕಡಲೆ ಬೀಜ ತುಂಬ್ಕೊಂಡು ಅಹಮದಾಬಾದಿಗೆ ಅಂತೇಳಿ. ಯಾರು ಇಲ್ಲ, ಒಬ್ಬನೇ ಕಡಲೆ ಬೀಜಕ್ಕೆ ಅಲ್ಲಿ ಕನ್ಫರ್ಮ್ ಇಲ್ಲ, ಇನ್ನೂ ಹೇಳ್ತೀನಿ ಅಂತಂದರೆ. ಕನ್ಫರ್ಮ್ ಇದ್ದಿದ್ರೆ ನೈಟ್ ರೈಸ್ ಇದು ಅನಂತಪುರಿಗೆ ಎಂಟಿ ಹೋಗ್ಬಿಡ್ತಿದ್ದೆ. ಚಿಕ್ಕಮಂಗ್ಳೂರು ಹಾಸನ ಅಲ್ಲ, ಚಿಕ್ಕಮಂಗ್ಳೂರು ಹಾಸನ ಅಂತೀನಿ. ಚಿಕ್ಕಮಂಗ್ಳೂರಿಗೆ ಫೋನ್ ಮಾಡಿದ್ವಿ ಕಾಫಿ ಬೀಜಕ್ಕೆ. ಲೋಡಿಂಗ್ ಇಲ್ಲ ಹೇಳ್ತೀನಿ ಅಂದ್ರೆ, ಅದಕ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ನಮ್ಮ ದುರ್ಗದಲ್ಲಂತೂ ಸದ್ಯಕ್ಕೆ ಏನೂ ಸಿಗೋದಿಲ್ಲ. ನಾವೀಗ ಫಾಸ್ಟ್ ಟ್ರಿಪ್ ಹೋಗ್ಬೇಕು. ಅನಂತಪುರಿಗೆ ಹೋದರೆ ಬೇಗ ಆಗ್ಬಿಡುತ್ತೆ ಟ್ರಿಪ್ಪು. ನಾಗ್ಪುರಿಗೆ ಹೋದ್ರೂ ಒಂದು 7 ದಿವಸಕ್ಕೆ ಟ್ರಿಪ್ ಆಗಿಬಿಡುತ್ತೆ. ಇಲ್ಲಿಂದ ನಾಗ್ಪುರಿಗೆ ತುಮಕೂರಿಂದ ಮಿಷಿನರಿ ಐಟಮ್ ಆಯ್ತು ಅಂತ ಹೇಳಿದರು. ಅದನ್ನು ಲೋಡ್ ಮಾಡೋಣ. ಬೆಂಗಳೂರಿನಾಗ ಒಂದು ಲೋಡ್ ಬಂದಿತ್ತು, ಅದು ನಾಗ್ಪುರಿಗೆ 35 ಟನ್ ಬಾಡಿಗೆಗೆ 75,000 ಅಂತೆ. ನಾನು ಹೋಗೋದಿಲ್ಲ ಸ್ವಾಮಿ. 75,000 ಅಂದರೆ ಎಷ್ಟು ಹೇಳ್ರಿ ಬಾಡಿಗೆ? 2,000 ರೂಪಾಯಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 1100 ಕಿಲೋಮೀಟ್ರ್ ಆಗುತ್ತೆ. 75,000ಕ್ಕೆ ಏನು ಉಳಿಯಲ್ಲ. 35 ಟನ್ನಿಗೆ ಹೋಗೋದೇ ಬೇಡ ಅಂತೇಳಿ ತುಮಕೂರಿನಾಗ ಮಿಷಿನರಿ ಐಟಮು ಒಂದು 27, 28, 30 ಟನ್ ಒಳಗೆ ಬರುತ್ತೆ. ಅದು ಮೆಕ್ಕೊಂಡು ಹೋಗೋದು, ಇಲ್ಲಾಂದರೆ ಬೇರೆ ಏನಂತ ತುಂಬಾನಂತೆ. ಇವಾಗ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡೋಣ. ಎಷ್ಟೊಂದು ಕಸ ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿ ಸಿಗೋಣ. ರಾತ್ರಿ ವೀಡಿಯೋ ಅರ್ಧಕ್ಕೆ ನಿಲ್ಲಿಸಿದ್ದೆ. ಅದು 29 ಬಾಕ್ಸ್ ಡ್ಯಾಮೇಜ್ ಬಂದಿರೋದು ನಮ್ಮದು ಇದು ರಿಸೀವ್ಡ್ ಕೊಡ್ತಾರಲ್ಲ ಅವಾಗ ಇರೋದು ಲೆಕ್ಕಾಚಾರ. ಅಂದರೆ ಅವು ಹಂಗೇನಾದ್ರೂ ದಂಡ ಕಟ್ಟೋದಾಗಿದ್ದರೆ ಅವ್ರು ಅವಾಗಲೇ ಕೇಳಿಬಿಟ್ಟಾರೆ ನಮಗೆ. ಅಮೌಂಟು ಇಲ್ಲೇ ಕ್ಲಿಯರ್ ಮಾಡಿ ಗಾಡಿ ತಗೊಂಡೋಗ್ರಿ ಅಂತೇಳಿ. ಅದು ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಂಥದ್ದು. ಕೇಳಿದೆ ನಾನು ರಾತ್ರಿ ಪಾರ್ಟಿಗೆ ಬರ್ಬೇಕಾದ್ರೆ, ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತೀವಿ, ನಿಮಗೆ ಇವಾಗ ರಿಸೀವ್ಡ್ ಬರ್ಕೊಟ್ರೇ ಬಾಡಿಗೆ ಸಿಗೋದು ನಿಮಗೆ ಅಂತೇಳಿ ಬರ್ಕೊಟ್ಟಿದ್ದಾರೆ. ರಿಸೀವ್ಡ್ ಇನ್ನೂ ಕಳಿಸಿಲ್ಲ. ರಿಸೀವ್ಡ್ ಕಳಿಸಿದ ಮೇಲೆ ಗೊತ್ತಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಡಿಂಗ್ ಯಾವ ಕಡೆ ಬರ್ತದೆ ಅಂತೇಳಿ ಹೇಳ್ತೀನಿ ನಾನು. ಅನಂತಪುರ ಹೋಗೋದು ಇಲ್ಲ ತುಮಕೂರಿಗೆ ಹೋಗೋದು ನೋಡೋಣಂತೆ. ಇಲ್ಲಾಂದರೆ ಇದು ಯಾವುದದು ದೊಡ್ಡಬಳ್ಳಾಪುರಿಂದ ಪೋಲ್ಸ್ ಐತಂತೆ ನಾಗ್ಪುರಿಗೆ. ಪೋಲ್ಸ್ ಆಗಲಿ ಅದಾಗಲಿ ಎತ್ಕೊಂಡು ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.